ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾಣ್ಯಗಳನ್ನು ನಾವೆಲ್ಲ ಬಳಕೆ ಮಾಡ್ತೀವಿ, ನೋಟುಗಳನ್ನು ಕೂಡ ಬಳಕೆ ಮಾಡ್ತೀವಿ. ದುಡ್ಡಂತೂ ಎಲ್ರಿಗೂ ಬೇಕೇ ಬೇಕು ತಮ್ಮ ಎಲ್ಲ ಇಷ್ಟ ಕಷ್ಟಗಳನ್ನು ಪೂರೈಸಿಕೊಳ್ಳೋಕ್ಕೆ. ಬಟ್ ಈ ದುಡ್ಡಿನ ಹಿನ್ನೆಲೆ ಏನು, ದುಡ್ಡಿನ ವ್ಯಾಲ್ಯೂ ಏನು, ಅದಕ್ಕೆ ರೂಪಾಯಿ ಅಂತ ಕರೆಯೋಕೆ ಯಾರು, ಯಾಕೆ, ಯಾವಾಗಿಂದ ಶುರು ಮಾಡಿದ್ರು, ಈ ದುಡ್ಡು ಜನರೇಷನ್ಸ್ ಚೇಂಜ್ ಆದಂಗೆಲ್ಲ ಯಾವ ರೀತಿ ಚೇಂಜ್ ಆಗ್ತಾ ಬಂತು, ಮೊದಲು ಹೇಗಿತ್ತು, ಮೊದಲು ಇದನ್ನು ಯಾರು ಪ್ರಿಂಟ್ ಮಾಡಿದ್ರು, ಅದಕ್ಕಿಂತ ಮುಂಚೆ ಏನು ಬಳಕೆ ಮಾಡ್ತಿದ್ರು. ಸೊ ದುಡ್ಡಿನ ಬಗ್ಗೆ ಇರುವಂತಹ ಈ ಎಲ್ಲ ಕ್ವಶನ್ಸ್ಗಳಿಗೆ ಇವತ್ತಿನ ಸಂಚಿಕೆಯಲ್ಲಿ ಉತ್ತರವಿದೆ. ಹಾಗಾದರೆ ನೋಡೋಣ ಬನ್ನಿ. ದುಡ್ಡು ಯಾರಿಗೆ ಬೇಡ ಹೇಳಿ? ಎಷ್ಟು ಬೇಕೋ ಅಷ್ಟು ಸಂಗ್ರಹಿಸಿ ಮತ್ತು ಏನ್ ಬೇಕೋ ಅದನ್ನ ಕೊಂಡುಕೊಳ್ಳಿ. ಭಾರತದಲ್ಲಿನ ಈ ಕರೆನ್ಸಿಯ ಇತಿಹಾಸ ತುಂಬಾನೇ ವಿಶೇಷವಾಗಿದೆ. ಈ ನಾಣ್ಯಗಳ ಪದ್ಧತಿ ಹಳೆಯ ನಾಗರಿಕತೆಗಳಿಂದಲೂ ರೂಢಿಯಲ್ಲಿದೆ. ಪುರಾತನ ಕಾಲದ ಕವಡಿಗಳಿಂದ ಹಿಡಿದು ಕಾಳು ಮೆಣಸು, ಮೆಟಲ್ ಬಾರ್ಸ್ ಕೂಡ ಚಲಾವಣೆ ಮಾಡಲಾಗ್ತಿತ್ತು. ದಕ್ಷಿಣದಲ್ಲಿ ಚೋಳ ರಾಜರು ಮತ್ತು ಪೂರ್ವದಲ್ಲಿ ಅಹೋಮ ರಾಜರು ಸುಂದರವಾದ ನಾಣ್ಯಗಳ ಮುದ್ರಣ ಶುರು ಮಾಡಿದ್ರು. ನಂತರ ಕಾಲ ಕಳೆದಂತೆ ಹಣದ ಹಲವು ರೂಪಗಳು ಕೂಡ ಬದಲಾಗುತ್ತಾ ಸಾಗಿತು. ಆದರೆ ರೂಪಾಯಿ ಅನ್ನೋದು ಮಾತ್ರ ಅಂದಿನಿಂದ ಇಂದಿನವರೆಗೂ ಹಾಗೆ ಇದೆ. ಹೌದು. ಸೊ ಮೊದಲೆಲ್ಲ ಬೇರೆ ಬೇರೆ ರೀತಿಯಲ್ಲಿ ವಸ್ತು ವಿನಿಮಯ ಪದ್ಧತಿಯಿಂದ ವ್ಯವಹಾರ ಮಾಡ್ತಿದ್ರು. ಅದಾದಮೇಲೆ ದುಡ್ಡಿನ ಒಂದು ಬಳಕೆ ಉಗಮ ಶುರುವಾಯಿತು. ಅದಾದಮೇಲೆ ಅದನ್ನು ರೂಪಾಯಿ ಅಂತ ಕರೆಯೋಕೆ ಶುರು ಮಾಡಿದ್ರು ರಾಜ ಮನೆತನದವರು. ಸೊ ದುಡ್ಡು, ಅದರ ವ್ಯವಹಾರ, ಅದರ ವ್ಯಾಲ್ಯೂ, ಅದರ ಸೈಜು, ಅದರದ್ದು ಶೇಪು ಎಲ್ಲ ಚೇಂಜ್ ಆಯಿತು. ಬಟ್ ಅದಕ್ಕೆ ರಾಜರು ಕಾಲದಿಂದಲೂ ಕೂಡ ರೂಪಾಯಿ ಅಂತಲೇ ಕರೆಯಲಾಗುತ್ತೆ. ಇದು ಮಾತ್ರ ಬದಲಾಗಿಲ್ಲ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ, ನೋಡೋಣ ಬನ್ನಿ. ರೂಪಾಯಿ ಅನ್ನೋ ಪದ ಸಂಸ್ಕೃತ ಶಬ್ದ ರೌಪ್ಯದಿಂದ ಬಂದಿದ್ದಾಗಿದೆ. ರೌಪ್ಯ ಅಂದರೆ ಬೆಳ್ಳಿಯ ನಾಣ್ಯ. ಹಲವು ಕಾಲಘಟ್ಟಗಳು ಕಳೆದು ಹೋದ ನಂತರ ಶೇರ್ ಶಾ ಸೂರಿ ಬೆಳ್ಳಿಯ ನಾಣ್ಯವನ್ನ ಚಲಾವಣೆಗೆ ತಂದ ಮತ್ತದನ್ನ ರೂಪಾಯಿ ಎಂದು ಕರೆಯಲಾಯಿತು. ಇಲ್ಲಿಂದಲೇ ನೋಡಿ ಆಧುನಿಕ ರೂಪಾಯಿಯ ಪ್ರಾರಂಭವಾಗಿದ್ದು. 1949ರಲ್ಲಿ ಭಾರತ ಮೊದಲ ಕರೆನ್ಸಿ ನೋಟ್ ಚಲಾವಣೆಗೆ ತಂದಿತು. 1949 में जाकर भारत में पहली बार करेंसी नोट छापा गया। ये 1 रुपए का नोट था जिस पर लाइन कैपिटल को भी जगह दी गई थी. ಹಲವು ದೇಶಗಳ ಕರೆನ್ಸಿಗಳಿಗೆ ಅದರದ್ದೇ ಆದ ಒಂದು ಸಿಂಬಲ್ ಇರುತ್ತೆ. ಆದರೆ ಭಾರತದ ಬಳಿ 2010ರವರೆಗೂ ಯಾವುದೇ ಕರೆನ್ಸಿ ಸಿಂಬಲ್ ಇರಲಿಲ್ಲ. ಉದಯ್ ಕುಮಾರ್ ಎಂಬ ಇಂಡಿಯನ್ ಡಿಸೈನರ್ ರೂಪಾಯಿಯ ಸರಳ ಮತ್ತು ಉತ್ತಮ ಡಿಸೈನ್ ರೆಡಿ ಮಾಡಿ ಮುಂದಿಡ್ತಾರೆ. ಈ ಸಿಂಬಲ್ ದೇವಗಿರಿಯ ರ ಮತ್ತು ರೋಮನ್ನ ಆರ್ ನಿಂದ ರೂಪಿಸಲಾಗಿದೆ. ಇಲ್ಲಿರೋ ಈ ಪ್ಯಾರಲಲ್ ಲೈನ್ಸ್ ನ್ಯಾಷನಲ್ ಫ್ಲಾಗ್ ಮತ್ತು ಸಮಾನತೆಯನ್ನ ಸೂಚಿಸುತ್ತೆ. ಎಸ್, ನಮ್ಮ ಭಾರತ ದೇಶದಲ್ಲಿ ಕರೆನ್ಸಿಗೆ ಒಂದು ಸಿಂಬಲ್ ಅಂತ ಇರಲಿಲ್ಲ. 2010ರಲ್ಲಿ ಆ ಸಿಂಬಲ್ ಕೂಡ ಬಂತು. ನಿಮಗೆಲ್ಲ ಗೊತ್ತು ಕರೆನ್ಸಿ ಸಿಂಬಲ್ ಹೇಗಿದೆ ಅಂತ. ದೇವನಾಗರಿ ಲಿಪಿಯ ಆರ್ ಅನ್ನು ತಗೊಂಡು ಒಂದು ಸಿಂಬಲ್ನ ತುಂಬ ಸುಂದರವಾಗಿ ಸಿಂಪಲ್ ಆಗಿ ಮಾಡಿದ್ದಾರೆ. ಅದು ನಮ್ಮ ಇಂಡಿಯನ್ ಕರೆನ್ಸಿ ಸಿಂಬಲು. ಅದಾದಮೇಲೆ ನೀವು ಕೇಳ್ಬೋದು, ಸರ್ ದುಡ್ಡನ್ನು ಯಾವ ಪೇಪರ್ ಮೇಲೆ ಪ್ರಿಂಟ್ ಹಾಕ್ತಾರೆ ಸರ್ ಅಂತ ಕೇಳ್ಬೋದು. ಸೊ ನೀವು ಮನೇಲೇನು ಪ್ರಿಂಟ್ ಹಾಕೋಕ್ಕಾಗಲ್ಲ. ಬಟ್ ಈ ಒಂದು ಕ್ವಶನ್ ಎಲ್ಲರ ತಲೆಯಲ್ಲೂ ಇರುತ್ತೆ. ಬಟ್ ನಮ್ಮ ಕರೆನ್ಸಿನ ಪೇಪರ್ ಮೇಲೆ ಪ್ರಿಂಟ್ ಹಾಕೋದೇ ಇಲ್ಲ. ಹಾಗಾದರೆ ನಮ್ಮ ಬಳಿ ಇರುತ್ತಲ್ಲ ಸರ್, ಅದು ಪೇಪರ್ ಅಲ್ವಾ ಅಂತ ನೀವು ಕೇಳ್ಬೋದು. ಹಾಂ, ಅದು ಪೇಪರ್ ಅಲ್ಲ. ಹಾಗಾದರೆ ಅದು ಯಾವ ಮಟೀರಿಯಲ್? ನೋಡೋಣ ಬನ್ನಿ. ಈಗ ನಾನು ತೋರಿಸೋದನ್ನ ಗಮನವಿಟ್ಟು ನೋಡಿ. ಭಾರತದ ಕರೆನ್ಸಿ ಪೇಪರ್ನಿಂದಲ್ಲ, ಪ್ಯೂರ್ ಕಾಟನ್ ನಿಂದ ತಯಾರಾಗುತ್ತೆ. ನೋಟಿನ ಮೇಲೆ 15 ಭಾಷೆಗಳಲ್ಲಿ ಬರೆಯಲಾಗಿರುತ್ತೆ ಮತ್ತು ಬೇರೆ ಬೇರೆ ನೋಟ್ಗಳ ಮೇಲೆ ಬೇರೆ ಬೇರೆ ಫೋಟೋಗಳಿರುತ್ತೆ. ಇವು ಭಾರತದ ಸಾಂಸ್ಕೃತಿಕ ಪರಂಪರೆ ಮತ್ತು ನಮ್ಮ ವೈಜ್ಞಾನಿಕ ಸಾಧನೆಯನ್ನ ಎತ್ತಿ ತೋರಿಸುತ್ತೆ. 2000ರ ನೋಟ್ ಮೇಲೆ ಮಂಗಳಯಾನದ ಚಿತ್ರವಿದ್ದರೆ 500ರ ನೋಟ್ ಮೇಲೆ ಕೆಂಪು ಕೋಟೆ. ಸೊ ಹಿಸ್ಟ್ರಿ ಮತ್ತು ಜಿಯೋಗ್ರಫಿಯ ಪುಸ್ತಕಗಳ ಕೆಲ ಮಾಹಿತಿಯಂತೂ ನಮಗೆ ನಮ್ಮ ದೇಶದ ನೋಟ್ಗಳ ಮೇಲೆಯೇ ದೊರಕುತ್ತೆ. ನಮ್ಮೆಲ್ಲರ ಹತ್ರ ಕಾಯಿನ್ಸ್ ಇರುತ್ತೆ. ಕಾಯಿನ್ಸ್ನ ನಾವು ಮೊದಲಿಂದಲೂ ಕೂಡ ಬಳಕೆ ಮಾಡ್ತೀವಿ. ಬಟ್ ನಿಮ್ಗೆ ಗೊತ್ತಾ, ನಮ್ಮಲ್ಲಿರೋ ಕಾಯಿನ್ ಮೇಲೆ ಒಂದು ಚಿಕ್ಕದಾಗಿರುವಂತಹ ಸೈನ್ ಇರುತ್ತೆ, ಗುರುತಿರುತ್ತೆ. ಆ ಗುರುತು ಹೇಳುತ್ತೆ ಈ ನಾಣ್ಯ ಎಲ್ಲಿ ಪ್ರಿಂಟ್ ಆಯಿತು, ಈ ನಾಣ್ಯ ಎಲ್ಲಿ ತಯಾರಾಯಿತು ಅಂತ. ಕೆಲವೊಬ್ರು ಅಬ್ಸರ್ವ್ ಮಾಡಿರ್ತೀರ, ಇನ್ನು ಕೆಲವೊಬ್ರು ಅಬ್ಸರ್ವ್ ಮಾಡಿರಲ್ಲ. ನಾಣ್ಯದ ಮೇಲೆ ಡಾಟ್, ಸ್ಟಾರ್ ಮಾರ್ಕ್, ಈ ರೀತಿಯಾಗಿರುವಂತಹ ಸೈನ್ಸ್ ಇರುತ್ತೆ. ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ.
ಇನ್ನೊಂದು ವಿಷಯ ಏನಂದ್ರೆ ನಾಣ್ಯಗಳ ಮೇಲೆ ಅದರ ಅಡ್ರೆಸ್ ಸ್ಟ್ಯಾಂಪ್ ಇರುತ್ತೆ. ಗಮನವಿಟ್ಟು ನೋಡಿ ನಾಣ್ಯದ ಕೆಳಗಿನ ಈ ಚಿಕ್ಕ ಗುರುತನ್ನ. ಅಲ್ಲಿ ಡಾಟ್ ಏನಾದ್ರೂ ಇದ್ರೆ ಇದು ನೋಯ್ಡಾದಲ್ಲಿ ತಯಾರಾದದ್ದು ಎಂದರ್ಥ. ಡೈಮಂಡ್ ಸೈನ್ ಏನಾದ್ರೂ ಇದ್ರೆ ಮುಂಬೈ, ಸ್ಟಾರ್ ಇದ್ರೆ ಹೈದರಾಬಾದ್, ಏನು ಸೈನ್ ಇಲ್ಲ ಅಂದ್ರೆ ಅದು ಕೋಲ್ಕತ್ತಾನಲ್ಲಿ ತಯಾರಾದದ್ದು ಎಂದು ತಿಳಿದು ಬರುತ್ತೆ. ನಾವೀಗ ಡಿಜಿಟಲ್ ಮನಿ ಕಡೆಗೆ ಸಾಗ್ತಾ ಇದ್ದೀವಿ. ಆದರೆ ಈ ರೂಪಿ ಬಂದ ಬಳಿಕವೂ ರೂಪಾಯಿಯ ಪುರಾತನ ಪರಂಪರೆ ಹಾಗೆಯೇ ಇದ್ದು ನಮಗೆ ನಮ್ಮ ಇತಿಹಾಸ, ಸಂಸ್ಕೃತಿ, ಪರಂಪರೆಯ ನೆನಪಿನ ಜೊತೆಗೆ ಬದಲಾವಣೆ ಸಂಸಾರದ ನಿಯಮ ಎಂಬ ಸಂದೇಶವನ್ನ ಕೂಡ ಇದು ನಮಗೆ ನೆನಪಿಸುತ್ತಲೇ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ದುಡ್ಡಿನ ಬಗ್ಗೆ, ನಾಣ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀವು ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಈ ದುಡ್ಡಿನ ಉಗಮ ಹೇಗಾಯಿತು ಅನ್ನುವಂತಹ 1 ಗಂಟೆಯ ಒಂದು ಸಂಚಿಕೆಯನ್ನು ನಾನು ಈ ಹಿಂದೆ ಕೂಡ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಆಗಿ, ಸೊ ಆದಿಮಾನವರಿಂದ ಇಂದಿನವರೆಗೆ ದುಡ್ಡಿನ ಉಗಮ ಹೇಗಾಯಿತು, ವಸ್ತು ವಿನಿಮಯ ಪದ್ಧತಿಯಿಂದ ಇಲ್ಲಿಯವರೆಗೆ, ಈ ಮನಿವರೆಗೆ ಹೇಗೆ ಇದು ಚೇಂಜ್ ಆಗ್ತಾ ಬಂತು ಅನ್ನುವಂಥದ್ದನ್ನ 1 ಅವರ್ ಒಂದು ಎಪಿಸೋಡ್ ಇದೆ. ಸೊ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ನೋಡ್ಬೋದು. ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಇದೆ, ನಿಮ್ಮ ಟೈಮ್ ಏನು ವೇಸ್ಟ್ ಆಗಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಆ 1 ಅವರ್ ಎಪಿಸೋಡ್ನಲ್ಲಿ ನಿಮಗೆ ತುಂಬಾ ನಾಲೆಡ್ಜ್ ಸಿಗುತ್ತೆ. ಹಾಗಾದರೆ ಈ ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.